ಇಲ್ಲ ನೀವ್ ಹೇಳ್ದಂಗೆ ಅಮ್ಮ ಅವರು ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ರು ಹಾ. ಇರೋಂತವ್ನಿಗೆ ಊಟ ಮಾಡ್ತಿರೋಂತ ಮತ್ತೆ ಹಾ. ಏನಕ್ಕೆ ಊಟ ಕೊಡ್ಬೇಕು, ಹೌದು. ಹೊಸಬ್ರಿಗೆ ಅವಕಾಶ ಕೊಟ್ರೆ ಇಲ್ಲ. ಕೆಲ್ಸ ಇಲ್ದೆ ಅಲಿತಾ ಇರೋರಿಗೆ ಕೆಲ್ಸ ಕರ್ದ್ ಕೊಡೋದ್ ಬಿಟ್ಬಿಟ್ಟು ಕೆಲ್ಸ ಮಾಡಕ್ ಟೈಮ್ ಇಲ್ಲ ಅನ್ನೋ ಕರ್ದ್ ಕೆಲ್ಸ ಕೊಡೋದು ಎಷ್ಟು ಸರಿ ರೀ? ಹ್ಮ್ ತಪ್ಪಲ್ವೇನ್ರಿ? ಅದು ಏನ್ ಹೇಳ್ತಾರೆ ಅದಕ್ಕೆ? ನನಗೆ ಅದಕ್ಕೆ ಅರ್ಥನೇ ಗೊತ್ತಿಲ್ಲಪ್ಪ, ಅದು ಯಾಕಂಗೆ ಕೇಳ್ತಾರೆ ಅಂತ ನನಗೆ ಅನ್ನಿಸ್ಬೇಕದು. ಆಮೇಲೆ ಅದನ್ನ ದುರಾಸೆ ಅಂತಾರ್ರಿ ಜನ. ಕೆಲವ್ರು ಕರೆಕ್ಟ್ ಆಗಿರೋರ್ಗೆ ದುರಾಸೆ. ಅದು ಇವ್ರಿಗೆ ಬೇಕಿತ್ತಾ? ಇವ್ರ ಮಗ ಇವ್ರ ಸೊಸೆಗೆ ಹಾಕೊಳಕ್ ಇವ್ರು ಮತ್ತೊಂದು ಇನ್ನೊಂದು ಮಾಡ್ತಾವ್ರ ಅಂತ. ಅವನೇ ನನ್ನೇ ಕರ್ದ ಬಾಡನ್ ಬಾ ಅಂತ, ನೀನ್ ಮಾಡ್ಕೋ ಸಪ್ರೇಟ್ ಆಗಿ ಅಂತ. ಈಗ ನಾನು ಅವನಿಗೇನು ಮಾಡಕ್ ಹೋಗೋದಾದ್ರೆ ಅವನ ಜೊತೆನೆ ಹೋಗ್ತಾ ಇದ್ದೆ. ಅವ್ನ್ ಮಾಡ್ಕತಾನೆ, ಅವ್ನ ಮಾಸ್ಟರ್ ಮೈಂಡ್ ಅವನು. ಅವನೇನ್ ಕಡಿಮೆ ಅನ್ಕೋಬಿಡಿ ನೀವು, ಅವ್ನ ಮಾಸ್ಟರ್ ಪೀಸ್ ಅಲ್ಲ, ಮಾಸ್ಟರ್ ಮೈಂಡ್ ಅವನು. ಅವ್ನು ಯಾವ್ದು ಮಾಡ್ಬೇಕಂದ್ರೆ ಅಷ್ಟು ನೀಟಾಗಿ ಮಾಡ್ತಾನೆ. ಅವ್ನು ಅವ್ನ ಲೈಫ್ ಅವ್ನ ಜೀವನ ಅವ್ನು ಕಟ್ಕೊಟ್ಟಿದ್ದೀವಿ, ಮಾಡ್ತಾ ಹೋಯ್ತಾ ಅವನಿ ಚೆನ್ನಾಗಿ ಅವನೇ. ನಾನು ಅದೇ ಹೇಳಿದ್ದು, ಯಾರಿಗೋ ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ, ಇವ್ರಿಗೆ ರೇಮಾನ್ಗೆ ಇರಬೇಕು. ಅವನೇನು ರೋಡಲ್ಲ ಅವನ, ಸ್ಲಮ್ಮಲ್ಲ ಅವನ ಬಗ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಚೆನ್ನಾಗಿ ಅವನು ಇರ್ಲಿ ಬಿಡ್ರಿ, ನಾವು ಯಾರಿಗೋ ಮಾಡೋಣ ಅದಕ್ಕೆ ಮಗನ್ ಕಂಡ್ರೆ ಆಗಲ್ಲ ಅಂತ ನಾನು ಹಂಗೆ ಮಾತಾಡೋದು. ಏನಂತೀರ? ಮಗನ್ ಕಂಡ್ರೆ ಆಗಲ್ಲ ಅಂದ್ರೆ ನೀವ್ ಹೇಳಿದ್ರಿ ಅಂದ್ಬಿಟ್ಟು ಇದ್ದವ್ರಿಗೆ ಊಟ ಕೊಟ್ಕ ಕುತ್ಕೊಳ್ಳ? ಚೆನ್ನಾಗ ಅವನಲ್ರಿ, ಯಾರೋ ಒಬ್ರು ಕೊಟ್ಟಿದ್ದಲ್ವೇನ್ರಿ ನಮಗೂ ಅವತ್ತು? ಹೌದು, ಯಾರೋ ಕೊಟ್ರು ಪುಣ್ಯಾತ್ತಮರು. ನಾವು ಇವಾಗ ನಮ್ಗೆ ಯಾರೋ ಸೆಟ್ಟಿಗೆ ಹೋಗಿದ್ರು, ನಮ್ಮ ಕಡೆಯವ್ರು ಯಾರೋ ಟಾಕ್ಸಿಕ್ ಸೆಟ್ ನಮ್ಮನೆ ಹತ್ರನೇ ಹಾಕಿರೋದಂತೆ. ನಾನು ಹೋಗಿಲ್ಲ. ಎಲ್ಲಿ ಪೀಣ್ಯ ದಸರಳ್ಳಿ ಕಡೆ ನಮ್ಮನೆ ಜಿಂದಾಲ್ ಸಿಟಿ ಎಲ್ಲೋ ಅಂತೆ. ನಾನು ಅದನ್ನ ಕೇಳಿಲ್ಲ, ಅಷ್ಟೊಂದು ಟೈಮ್ ನನಗಿರಲ್ಲ. ಫಸ್ಟ್ ಆಫ್ ಆಲ್ ನಿಮಗೋಸ್ಕರ ಬಂದಿದ್ದೀನಿ, ನಮ್ಮ ಹುಡುಗರಿಗೋಸ್ಕರ ನಾನು ಟೈಮ್ನ ವೇಸ್ಟ್ ಮಾಡಲ್ಲ. ದುಡ್ಡು ವೇಸ್ಟ್ ಮಾಡಿದ್ರು ಪರವಾಗಿಲ್ಲ, ನಾನು ಟೈಮಿಗೆ ತುಂಬಾ ಬೆಲೆ ಕೊಡ್ತೀನಿ. ಆಯ್ತಾ? ಇದು ಬಂದಿರೋದು ನಮ್ಮ ಟೀಮ್ಗೋಸ್ಕರ. ಅವತ್ತು ಯಾರೋ ಒಬ್ರು ಹೇಳಿದ್ರು ನನ್ಗೆ, ಏನಂದ್ರು ಗೊತ್ತಾ? ಏನಕ್ಕ ಅದು ಸೆಟ್ಟು ಏನಂದ್ರು ಗೊತ್ತಾ? ಅವ್ರು ಯಾರೋ ದೊಡ್ಡವ್ರು ಹೇಳಿದ್ದಂತೆ ಅವ್ರ ಹತ್ರ, ನಮ್ಮ ಮಾಮೂಲವರು. ಅವರು ಎಲ್ಲ ಒಟ್ಟಿಗೆ ಹೋಗಿದ್ರು. ಅವರು ಅವ್ರ ಮನೇಲೆ ಕೆಲಸ ಮಾಡೋರು. ಇದೇನಪ್ಪ ಇದು ಲಂಡನ್ ಇಳಿಸಿದಾನ ಇಲ್ಲಿ ಅಂತ. ನಾನ್ ನೋಡಿಲ್ಲ, ನಾನ್ ಕೇಳಿಲ್ಲ. ಅವ್ನ ಯಾರಿಗೂ ಎಲ್ಲ ನಮ್ಮ ಮಗಳು ಅಳಿ ಎಲ್ರು ಹೋಗಿದ್ದಾರೆ. ಅಲ್ಲಿ ಯಾವ ತರ ಊಟ, ಯಾವ ತರ ಸೆಟ್ಟು, ಯಾವ ತರ ಸೌಕರ್ಯ, ಅದು ನಾನು ಎಕ್ಸ್ಪ್ಲೈನ್ ಇಲ್ಲಿ ಮಾಡಲ್ಲ. ಯಾಕೆ ಅಂದ್ರೆ ದೊಡ್ಡಸ್ಕೆ ಆಗ್ಬಿಡುತ್ತೆ ನಮ್ಮನೇದ್ ನಾವೇ ಎಕ್ಸ್ಪ್ಲೈನ್ ಮಾಡ್ಕೊಂಡ್ರೆ. ಅದಕ್ಕೆ ಹೇಳಲ್ಲ. ಅದು ಮಾಡಕ್ಕೆ ಸಾಧ್ಯ ಆಗಿದ್ದು ಕನ್ನಡ ಇಂಡಸ್ಟ್ರಿ ನಮ್ಮ ಅಭಿಮಾನಿಗಳು ಕೊಟ್ಟ ಶಕ್ತಿಯಿಂದ. ನಾವು ಮತ್ತು ವಾಪಸ್ ಅನ್ನ ಕೊಡಕ್ಕಾಗಿದ್ದು. ಅದೇ ತರ ನನಗೊಬ್ರು ಕೊಡ್ಲಿ ಅಂತ ಮಾಡ್ತಾ ಇದ್ದೀನಿ. ನೀವೆಲ್ಲ ನಮಗ್ ಸಪೋರ್ಟ್ ಮಾಡಿ, ನಾವು ಇಲ್ಲಿ ಬೆಳೆಯೋಣ, ಅವ್ರು ಅಲ್ಲಿ ಬೆಳೆಸೋಣ. ಎಲ್ಲಾ ಭಾಷೆಯವರು ನಮ್ಮನ್ನ ನೋಡ್ಬೇಕು. ಏನಂತೀರಾ? ನಮ್ಮನೇನ್ ಫಸ್ಟ್ ಚೆನ್ನಾಗಿ ಇಟ್ಕೊಳ್ಳೋಣ, ತವ್ರ ಮನೆ ನಮ್ದು, ಆಮೇಲೆ ಪಕ್ಕದ ಮನೆಗೆ ಹೋಗಿ ಎಲ್ರಿಗೂ ಕೊಡೋಣ. ಏನಾದ್ರು ಇದೆ ತಗೊಳ್ಳಿ ನಮ್ಮ ಹತ್ರ. ಈಗ ನನಗೆ ಹೇಳಿದ್ರೆಲ್ಲ ತೆಲುಗಲ್ಲಿ ಮಾಡಿ, ತಮಿಳಲ್ಲಿ ಮಾಡಿ, ಮಲಯಾಳಿ ಮಾಡಿ, ತುಂಬಾ ಚೆನ್ನಾಗಿ ಬರ್ತಿದೆ ಅಂತ. ತುಂಬಾ ಜನ ನನಗೂ ಸರ್ಕಲ್ ಇರುತ್ತಲ್ಲ, ಎಷ್ಟು ಸರ್ಕಲ್ ಇರ್ಬೋದು ನನಗೆ, ಎಷ್ಟು ಸರ್ಕಲ್ ಹೇಳಲ್ವಾ ನನಗೆ? ಅವ್ರಿಗೆ ಹೇಳ್ದೆ ನಾನು, ಫಸ್ಟ್ ನನಗ್ ಕಂಫರ್ಟ್ ಆಗ್ಲಪ್ಪ, ನಮ್ ಕನ್ನಡಿಗರು ಒಪ್ಕೊಳ್ಳಪ್ಪ, ಕನ್ನಡ ಅಭಿಮಾನಿಗಳು ನಾನು ಒಪ್ಕೊಂಡ್ಮೇಲೆ ನಾನು ನಿಮ್ಗೆ ಒಪ್ಕೊಳಕ್ ಬರ್ತೀನಿ. ಅಲ್ಲಿವರೆಗೂ ಅವ್ರು ಒಪ್ಪಿಲ್ವಾ ಅಂದ್ರೆ ನಂದೇನೋ ತಪ್ಪಿದೆ ಅಂತ. ಅಮ್ಮ, ಇವಾಗ ನೀವು ಮಾತಾಡ್ತಾ ಹೇಳಿದ್ರಿ, ಫಸ್ಟ್ ನಾವು ಕನ್ನಡದವ್ರು ಬೆಳೆಯೋಣ, ಅದಾದ್ಮೇಲೆ ಬೇರೆ ಮನೆಯವ್ರಿಗೆ ಊಟ ಕೊಡೋಣ ಅಂತ ಹೇಳ್ತಾ ಇದ್ರಿ. ನೀವು ಪ್ರೆಸ್ ಮೀಟ್ ಕರೆದಾಗ್ಲೂ ಕೂಡ ಬೇರೆ ಭಾಷೆಯ ಒಂದು ಪ್ರೆಸ್ ಅವರನ್ನು ಸಹ ಕರೆದಿದ್ರಿ. ಬಟ್ ರಿಲೀಸ್ ಮಾಡ್ಬೇಕಾದ್ರೆ ಕನ್ನಡದಲ್ಲಿ ಯಾಕೆ ಮಾತ್ರ? ಅದು ಯಾಕೆ ಕರೆದಿದ್ದು ಅಂದ್ರೆ, ನಮ್ಮ ಬ್ಯಾನರ್ ಇಂದ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಎಲ್ಲಾಗೂ ತಿಳಿಸಿದೀವಿ. ಇದು ಕನ್ನಡ ಒಪ್ಕೊಂಡ್ಮೇಲೆ ಡಿಸ್ಟ್ರಿಬ್ಯೂಷನ್ ಗೆ ಬರ್ಬೋದು ಅವ್ರು. ಕನ್ನಡದಲ್ಲಿ ಮಾಡೋದು ನಮ್ದೊಂದು ಬ್ಯಾನರ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗ್ಬೇಕು. ಅದಕ್ಕೆ ಕರ್ದಿದ್ದೀನಿ ಅಷ್ಟೇ. ನಾವು ಮಾರ್ಕೆಟ್ ಮಾಡ್ತಾ ಇಲ್ಲ ಈಗ್ಲೇ. ಆಮೇಲಿಂದ ಅವ್ರಾಗೆ ಮಾರ್ಕೆಟಿಂಗ್ ಬಂದಾಗ ನಮಗ್ ಕಂಫರ್ಟ್ ಆದ್ರೆ ನೋಡೋಣ. ಇದು ಅವ್ರಿಗೆ ನಾವು ಸಿನಿಮಾನು ಮಾಡಿಲ್ಲ. ಸಿನಿಮಾ 3 ಭಾಷೆಗೆ ಆಗೋ ತರನೇ ಇದೆ ಕ್ವಾಲಿಟಿ ಅಂತ ನಮ್ಗೆ ಎಲ್ಲ ಕಡೆಯಿಂದ ನಾವು ತಾಟಲ್ಲ ಇಟ್ಕೊಂಡ್ ಮಾಡಿದೀವಿ. ಅದ್ ನಮ್ಮವ್ರು ಒಪ್ಕೊಂಡ್ಮೇಲೆ ಅವ್ರಿಗೆ ಗೊತ್ತಾಯ್ತಾ? ನಮ್ಮವ್ರು ಒಪ್ಕೊಂಡ್ಮೇಲೆ ಅವ್ರಿಗಾಗುತ್ತೆ. ಕರ್ದಾಗ ನಿಮ್ಗೆ ಯಾವಾಗ ಗೊತ್ತಾಗದ್? ನಿಮ್ಗೆ ಪ್ರೆಸ್ ಮೀಟ್ ಮಾಡಿದ್ಕೆ ನನ್ಗೊಂದ್ ಬ್ಯಾನರ್ ಇದೆ ಅಂತ ಗೊತ್ತಾಗಿದ್ದು. ಇಲ್ಲ ಅಂದ್ರೆ ಎಲ್ಲಿ ಗೊತ್ತಾಗುತ್ತೆ? ನೀವು ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗ್ತದೆ. ಅದನ್ನೇ ನಾವು ಅವ್ರಿಗೂ ಮಾಡಿದೀವಿ. ಈಗ ನಿಮ್ಮೊಬ್ಬರಿಗೆ ಮಾಡೋದಲ್ಲ, ಎಲ್ರಿಗೂ ಮಾಡಿದೀವಿ. ನಿಮ್ಗೆ ಇಷ್ಟ ಇದ್ರೆ ನಮ್ ಜೊತೆ ಬಿಸ್ನೆಸ್ ಮಾಡ್ಬೋದು. ಈಗ್ಲೂ ಬರ್ಬೋದು, ಪಿಕ್ಚರ್ ಚೆನ್ನಾಗಿ ಇವತ್ತಿಗೂ ಬರ್ಬೋದು. ಫಸ್ಟ್ ನಮ್ ಕನ್ನಡ ಆದ್ಮೇಲೆ ಬಿಸ್ನೆಸ್ ಇಂಪ್ರೂವ್ ಮಾಡೋದು. ಅಲ್ಲಿವರೆಗೂ ಮಾಡಲ್ಲ. ಅಲ್ಲಿವರೆಗೂ ಇವತ್ತು ನಾಳೆನೆ ಕೊಡಲ್ಲ. ನಮ್ ಕನ್ನಡ ಆಡಿಯನ್ಸ್ ಏನ್ ಬೇಕಾದ್ರೂ ರಿಸಲ್ಟ್ ಕೊಡ್ಲಿ, ಚೆನ್ನಾಗಾದ್ಮೇಲೆ ಡಬ್ ಮಾಡಿ ಬಿಡ್ತೀವಿ. ನೆಕ್ಸ್ಟ್ ಅದೇ ಈ ಕನ್ನಡದಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬಂದ್ಮೇಲೆ ರೆಸ್ಪಾನ್ಸ್ ಬರ್ದೆ ನಾವು ಇಮಿಡಿಯೇಟ್ ಬೇರೆ ಕಡೆಗೆ ಹೋಗಲ್ಲ. ಯಾಕಂತ ಕಷ್ಟ ನಮ್ಗೆ? ನಮ್ ನಮ್ಗೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಲ್ಲ, ನಮ್ಗೆ ಆ ತರದಿಲ್ಲ. ಫಸ್ಟ್ ಪ್ರಿಫರ್ ನಮ್ದು ಕನ್ನಡ. ಸದ್ಯಕ್ಕಿಲ್ಲ, ಮುಂದಕ್ಕೆ ಮಾಡಲ್ಲ ಅಂತಾನು ಹೇಳಲ್ಲ, ಮಾಡ್ಲೂಬಹುದು. ಯಾಕೆ ಅಂದ್ರೆ ನನಗೇನು ಹಣೆ ಬರದಲ್ಲಿ ಇದ್ ಮಾಡ್ಬಿಟ್ಟೆ ಅನ್ಕೊಳ್ಳಿ, ಯಾವತ್ತು ಹೇಳಿದ್ರಿ ಅನ್ಬೇಡಿ. ಸದ್ಯಕ್ ನಾವು ಹೋಗ್ತಾ ಇದೀವಿ. ಯಾಕೆ ಮಾಡಬಾರ್ದು ಅಂತ ಏನಿಲ್ಲ. ಈಗ ನಾವು ಇನ್ನೊಬ್ರಿಗೆ ಊಟ ಕೊಡ್ತಿದೀವಿ ಅಂದ್ರೆ ಖುಷಿ ಪಡ್ರಿ. ನಾವ್ ಬೇರೆ ಭಾಷೆಗೆ ಸಿನಿಮಾ ಕೊಟ್ಟಿದೀವಿ ನೋಡ್ತಾವ್ರೆ ಅಂದ್ರೆ ನಮ್ ಕನ್ನಡದಿಂದ ಡಬ್ ಮಾಡ್ಕೊಡ್ತೀವಿ. ಬೇರೆ ಭಾಷೆಯಲ್ಲಿ ಹೋಗಿ ನಾವು ಶೂಟ್ ಮಾಡಲ್ಲ, ನಮ್ ಕನ್ನಡ ಮಾಡಿ ಬಿಡ್ತೀವಿ, ನೋಡ್ಬೋದು ಅವ್ರು. ಅರ್ಥ ಆಯ್ತಾ? ಬೇರೆ ಭಾಷೆಯಲ್ಲಿ ಶೂಟಿಂಗ್ ಮಾಡಲ್ಲ ನಾವು, ಅದಿಲ್ವೇ ಇಲ್ಲ ಕಾನ್ಸೆಪ್ಟ್. ಇಲ್ಲಿ ಮಾಡ್ತೀವಿ, ಇಲ್ಲಿಂದ ಬಿಡ್ತೀವಿ, ನೋಡ್ಬೋದು. ಬೇರೆ ಭಾಷೆಯಲ್ಲಿ ಶೂಟ್ ಮಾಡಲ್ಲ. ಅರ್ಥ ಆಯ್ತಾ? ನಮ್ಮನ್ನ ಇಷ್ಟಪಟ್ಟು ಬಂದು ನಮ್ಮನೆಗೆ ಬಂದು ತಗೊಂಡು ಹೋಗ್ತೀನಿ ಅಂದ್ರೆ ಯಾರು ಬೇಡ ಅಂತಾರೆ? ಅದನ್ನ ಮಾಡ್ತಾ ಇದೀವಿ ಅಷ್ಟೇ. ಬೇರೆ ಭಾಷೆಯಲ್ಲಿ ಮಾಡೋದು ಇದಾರಲ್ಲ ನಮ್ಮ ಮನೆಯವರು,
ನಮ್ಮನೆಯವ್ರು ಮಾಡ್ಕೋತಾರೆ ಸಾಹೇಬ್ರು. ಆಮೇಲೆ ಕೇಳಿ ನಮ್ ಸುದೀಪ್ ಹೋಗಿ ತೆಲುಗು ಮಾಡ್ಕೊ ಬಂದವ್ರೆ, ಎಷ್ಟ್ ಜನ ಇಲ್ಲ. ನಮ್ಮ ಉಪೇಂದ್ರ ಸರ್ ಹೋಗಿ, ನಮ್ಮ ಅಳಿಯ ಇದ್ದಾರೆ ತೆಲುಗು, ಅವರು ನಮ್ಮ ಮಗಳು ಕೊಟ್ಟಿರೋದು. ಅವರು ಕನ್ನಡ ಪ್ರಭಾಕರ್ ಅಂತ ಫೇಮಸ್ ಅಂತ ಹೇಳ್ತಾರೆ. ಕನ್ನಡ ಉಪ್ಪಿ ಸರ್ ಕಂಡ್ರೆ ಪ್ರಾಣ. ಉಪ್ಪಿ ಸರ್ ಪರಿಚಯ ಮಾಡ್ಸೋರ್ಗೆ ಯಾರು ಇಷ್ಟ ಇಲ್ಲ. ನಮ್ ನಂದಿನಿ ಮದುವೆ ಆದಾಗ, ನಮ್ ನಂದಿನಿ ಮನೆ ಹಿಂದ್ಗಡೆ ಅಲ್ವಾ, ನಾವಿಬ್ರು ಎಲ್ಲರೂ ಸಿಕ್ಕಿದಾಗ ಉಪ್ಪಿ ಸರ್ ಕಂಡ್ರೆ ಅಷ್ಟು ಪ್ರೀತಿ. ನಮ್ ಕನ್ನಡದವ್ರನ್ನ ಅವ್ರು ಕೊಂಡಾಡೋ ತರ ನಾವೆಲ್ಲ ಬೆಳೆದಿದೀವಲ್ರಿ. ಜೈಲರಲ್ಲಿ ಶಿವಣ್ಣ ಅವ್ರು ಮಾಡಿದ್ದಾರೆ. ನಮ್ಮವ್ರು ಇಲ್ಲಿಂದ ಹೇಳಿಲ್ವ ಇಷ್ಟು, ಯಾರನ್ನು ನಾನು ಇಲ್ಲಿ ಕರ್ಸ್ಕೊತೀನಿ, ಅಲ್ಲೇ ಹೋಗಿರಲ್ಲ ನಾನು ಅಂತ, ಅಲ್ಲೇ ಹೋಗಿರಲ್ಲ. ನಮ್ಮ ಮನೇಲಿ ಚೆನ್ನಾಗಿ ಇಟ್ಕೊಂಡು ಪಕ್ಕದ ಮನೆಗೆ ಹೋಗ್ಬಾರ್ದು ಅಂತ ಯಾರು ಹೇಳಿಲ್ಲ. ನಮ್ಮ ಮನೆ ನಾವು ಚೆನ್ನಾಗಿ ಇಟ್ಕೊಂಡು ಆಮೇಲೆ ಪಕ್ಕದ ಮನೆಗೆ ಹೋಗೋಣ. ಏನಂತೀರಾ? 100% ಅಲ್ವಾ? ಕರೆಕ್ಟಾ ತಪ್ಪ? ನಮ್ಮನೆ ನಾವು ಚೆನ್ನಾಗಿ ನೋಡ್ಕೊಳ್ಳದೆ ಪಕ್ಕದ ಮನೆಗೆ ಹೋದ್ರೆ ನೀವು ಬೈಬೇಕು. ನಾವು ಕನ್ನಡಿಗರಿಗೆ ಫಸ್ಟ್ ನಾವು ಹುಟ್ಟಿದ್ದಿಲ್ಲಿ, ತಿಂದಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ, ಯಾಕ್ರಿ ನಾವು ಫಸ್ಟ್ ಅಲ್ಲಿ. ಅವರೆಷ್ಟು ಅವ್ರ ಭಾಷೆಗೆ ಗೌರವ ಕೊಡ್ತಾರೆ, ನಾವು ಹಂಗೆ ಕೊಡ್ತೀವಿ ನಮ್ಮ ಭಾಷೆಗೆ. ಅದಾದ್ಮೇಲೆ ಅವ್ರ ಭಾಷೆಯನ್ನು ನಾವು ಗೌರವಿಸ್ತೀವಿ, ಬೇಡ ಅಂತ ಹೇಳಲ್ಲ. ಅವ್ರು ಬಂದ್ರೆ ಕೊಡ್ತೀವಿ, ಹಂಗಂತ ಮಾಡಬಾರ್ದು ಅಂತ ಏನಿಲ್ಲ. ಹಂಗಂತ ನಮ್ಮ ಭಾಷೆ ಬಿಟ್ಟು ಮಾಡಿ ಅಂತ ಯಾರು ಹೇಳಿಲ್ಲ. ನಮ್ಮ ಭಾಷೆ ಬಿಟ್ಟು ನಾವ್ಯಾಕೆ ಮಾಡೋಣ? ನಮ್ಮವ್ರೇನು ಕಮ್ಮಿನಾ? ನಮ್ಮನ್ನು ಬಿಟ್ಬಿಡ್ತಾರ? ಬಿಡಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.